ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ಲಾಗನ್ನು ತಂದಿದ್ದೀನಿ. ಗಾಯ್ಸ್, ಹೊಸದಾಗಿ ನೋಡ್ತಾ ಇರೋರು ಯಾರಾದರೂ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗಾಯ್ಸ್, ಪಂಚಮಿ ಹಬ್ಬ ಬಂತಲ್ವಾ, ಹಾಗಾಗಿ ಉಂಡೆಗಳನ್ನು ಮಾಡ್ತಾಯಿದ್ವಿ. ಇದು ಸಾಟರ್ಡೆ ಲಾಗು. ಸೊ ನೋಡಿ, ಉಂಡೆಗಳನ್ನು ಮಾಡ್ತಾ ಇರೋದನ್ನು ಕೂಡ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಗಳಲ್ಲಿ ಉಂಡೆಗಳನ್ನು ಮಾಡಿದ್ರಾ, ಹೇಗೆ ಏನು? ಕೆಲವೊಂದು ಕಡೆ ಎಲ್ಲ ಗೌರಿ ಹಬ್ಬಕ್ಕೆ ಮಾಡ್ತಾರೆ. ಸೊ ನಾವು ನಮ್ಮ ದಾವಣಗೆರೆ ಸೈಡ್ ಇವಾಗಲೇ ಮಾಡ್ತಾ ಇರೋದು. ಸೊ ಹಾಗಾಗಿ ನಾವು ಮೊದಲನೇ ದಿನವೇ ಹಬ್ಬಕ್ಕಿಂತ ಮುಂಚೆನೇ ಉಂಡೆಗಳನ್ನೆಲ್ಲ ಕಟ್ಟಿ, ಶೇಂಗಾ ಉಂಡೆ, ಕಡಲೆ ಉಂಡೆ, ಎಳ್ಳುಂಡೆ ಮತ್ತು ಚಿಗಳಿ, ತಂಬಿಟ್ಟು ಎಲ್ಲ ಮಾಡಿ ದೇವ್ರ ನೈವೇದ್ಯಕ್ಕೆ ಅಂತ ಮಾಡಿಡ್ತೀವಿ. ಅದಾದಮೇಲೆ ರೊಟ್ಟಿ ಹಬ್ಬ, ಅದಾದಮೇಲೆ ನಾಗರ ಪಂಚಮಿ ಹಬ್ಬವನ್ನು ಮಾಡುವಂಥದ್ದು. ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೈಸ್, ಇದು ನಾಡಿನ ಏನು ಸಮಸ್ತ ಜನತೆಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಹಾಗೆ ಏನಪ್ಪ ಅಂದರೆ, ಉತ್ತರ ಕರ್ನಾಟಕ ಸೈಡು ತುಂಬ ಚೆನ್ನಾಗೇ ಮಾಡ್ತಾರೆ ಇದು. ಹಾಗಾಗಿ ಶುಕ್ಲ ಪಕ್ಷದಲ್ಲಿ ಬರುವಂಥ ಶ್ರಾವಣ ಮಾಸದಲ್ಲಿ ಮಾಡುವಂಥ ಹಬ್ಬ ಕೂಡ ಇದಾಗಿದೆ. ಗೈಸ್, ಹೇಳ್ಬೇಕಂದ್ರೆ ಇದನ್ನು ಉತ್ತರ ಕರ್ನಾಟಕ ಸೈಡ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗೆಯೇ ಮತ್ತು ಇದು ಅಣ್ಣ ತಂಗಿಯರ ಹಬ್ಬ ಅಂತ ಕೂಡ ಹೇಳ್ತಾರೆ ಗೈಸ್. ಹಾಗೆ ತವ್ರ ಮನೆಗೆ ಹೆಣ್ಮಕ್ಳು ಕರೆಸ್ಬಿಟ್ಟು ಏನು ಇದು ಬಾಗಿನ ಕೊಡುವಂಥದ್ದು, ಅಥವಾ ಮಡ್ಲಕ್ಕಿ ತುಂಬುವಂಥದ್ದು, ಅಥವಾ ಕಾಯಿ ಉಂಡೆ ಕೊಡುವಂಥದ್ದು, ಈ ಥರ ಸಂಪ್ರದಾಯ ಕೂಡ ಎಲ್ಲ ಕಡೆಯೂ ಇದೆ. ಹಾಗೆಯೇ ನಮ್ಮ ದಾವಣಗೆರೆ ಸೈಡ್ ಕೂಡ ಮಾಡ್ತಾಯಿದ್ದಾರೆ. ಬನ್ನಿ, ನಾನು ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಪಂಚಮಿ ಹಬ್ಬ ನಮ್ಮ ದಾವಣಗೆರೆಯಲ್ಲಿ ಸೋಮವಾರ ಮಾಡಿದ್ವಿ. ಹಾಗೆ ಗೈಸ್, ಇದು ಮತ್ತು ನೆಕ್ಸ್ಟು ಉಂಡೆಗಳನ್ನು ಮಾಡಿ ನೆಕ್ಸ್ಟ್ ಡೇನೇ ರೊಟ್ಟಿ ಹಬ್ಬ ಅಂತ ಕೂಡ ಆಚರಣೆ ಮಾಡ್ತಾರೆ. ಇದು ಕೂಡ ಒಂದು ವಿಶೇಷ ಹಬ್ಬ ಅಂತಲೇ ಹೇಳ್ಬೋದು. ನಾಗರ ಪಂಚಮಿಗಿಂತ ಮುಂಚೆ ಒಂದು ದಿನ ಮುಂಚೆ ಈ ಒಂದು ರೊಟ್ಟಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ಉತ್ತರ ಕರ್ನಾಟಕ ಸೈಡೆಲ್ಲ. ಸೊ ಹಾಗಾಗಿ ಈ ಹಬ್ಬಗಳು ಕೂಡ ರೊಟ್ಟಿ ಹಬ್ಬ ಅನ್ನೋದಾದರೆ, ರೊಟ್ಟಿ ಹಬ್ಬ ನಾಗರ ಪಂಚಮಿ ಹಬ್ಬ ಒಂದು ಭಾಗ ಕೂಡ ಅಂತಲೇ ಹೇಳ್ಬೋದು. ಶ್ರಾವಣ ಮಾಸದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ ರೊಟ್ಟಿ ಹಬ್ಬನ. ಆ ರೊಟ್ಟಿ ಹಬ್ಬಕ್ಕೆ ಏನೇನು ಮಾಡ್ತಾರೆ ಅಂದರೆ, ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಅದೇ ರೀತಿ 4-5 ಥರ ಪಲ್ಯಗಳನ್ನು ಮಾಡ್ತಾರೆ, ಚಟ್ನಿ ಪುಡಿಗಳು, ಬುತ್ತಿ ಅನ್ನ, ಈ ಥರ ಎಲ್ಲ ಮಾಡುವಂಥದ್ದು. ಅಷ್ಟೇ ಅಲ್ಲದೆ ಸ್ವೀಟ್ಗಳನ್ನು ಕೂಡ, ಈಗ ಉಂಡೆಗಳನ್ನು ಕಟ್ಟಿರ್ತೀವಲ್ಲ, ಉಂಡೆಗಳು ಇದೆಲ್ಲನೂ ಮಾಡುವಂಥದ್ದು ರೊಟ್ಟಿ ಹಬ್ಬದಲ್ಲಿ. ಹಾಗೆ ಸಂಪ್ರದಾಯ ಹೇಳ್ಬೇಕಂದ್ರೆ, ಮನೆಯಲ್ಲಿ ತಯಾರಿಸಿರುವಂಥ ರೊಟ್ಟಿಗಳನ್ನು ಏನಿರ್ತಾವಲ್ಲ ಅವನ್ನ ಕೆಲವರು ಒಬ್ರಿಗೊಬ್ಬರು ಶೇರ್ ಮಾಡ್ಕೋತಾರೆ, ಅಂದರೆ ಹಂಚ್ಕೋತಾರೆ. ಅಂದರೆ 4-5 ಮನೆಗೆ ಕೊಡುವಂಥದ್ದು, 3 ಮನೆಗೆ ಕೊಡುವಂಥದ್ದು, ಈ ಥರ ಎಲ್ಲ ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರೆ. ಸೊ ಆ ಥರನೂ ಕೂಡ ಒಂದು ಸಂಪ್ರದಾಯ ಇದೆ. ವಿಜೃಂಭಣೆಯಿಂದನೇ ಮಾಡ್ತಾರೆ ಕೆಲವು ಕಡೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಹಬ್ಬದಲ್ಲಿ ಜೋಕಾಲಿ ಕಟ್ಟುವಂಥದ್ದು, ಚಿಕ್ಕ ಮಕ್ಕಳಿಗೆ ಕೊಬ್ಬರಿ ಬಟ್ಲು ಕಟ್ಕೊಡುವಂಥದ್ದು, ಆಟ ಆಡೋದಕ್ಕೆ ಜೋಕಾಲಿಗಳನ್ನು ಕಟ್ಟುವಂಥದ್ದು. ಮೊದಲೆಲ್ಲ ನಾವು ತುಂಬ ಚೆನ್ನಾಗಿ ಆಟ ಆಡ್ತಿದ್ವಿ. ಬಟ್ ಇತ್ತೀಚಿನ ಮಕ್ಕಳಿಗೆ ಅವಾಗ ಕೊಬ್ಬರಿ ಬಟ್ಲು ಅಂದರೆ ಏನು ಅಂತ ಕೇಳ್ತಾರೆ. ಹಾಗೆ ಜೋಕಾಲಿ ಅಂದರೆ ಏನು ಅಂತ ಅವ್ರಿಗೆ ಅಷ್ಟೊಂದಾಗಿ ಗೊತ್ತಿಲ್ಲ. ನಾವು ನಮ್ಮ ಬಾಲ್ಯದ ದಿನಗಳು ಏನಿದೆ ಅಲ್ಲ, ಸೂಪರಾಗಿತ್ತು. ಬಟ್ ಇವ್ರಿಗೆ ಅಷ್ಟೆಲ್ಲ ಇನ್ಫಾರ್ಮೇಷನ್ನೇ ಗೊತ್ತಿಲ್ಲ ಇತ್ತೀಚಿನ ಮಕ್ಕಳಿಗೆ. ಹಾಗಾಗಿ ಹೇಳ್ಕೊಡ್ಬೇಕಾಗುತ್ತೆ. ಇತ್ತೀಚಿಗೆ ಹೇಳ್ಬೇಕಂದ್ರೆ ಜೋಕಾಲಿಗಳನ್ನು ಕಟ್ತಾನೂ ಇಲ್ಲ ಬಿಡಿ, ಆ ಥರ ಆಗಿಬಿಟ್ಟಿದೆ. ಈಗ ಹೇಳ್ಬೇಕಂದ್ರೆ, ರೊಟ್ಟಿ ಹಬ್ಬಕ್ಕಿಂತ ಮುಂಚೆ ನಾವು ಉಂಡೆಗಳನ್ನು ಕಟ್ತಾಯಿದ್ದೀವಿ. ಯಾಕೆ ಇದು ರೊಟ್ಟಿ ಹಬ್ಬನ ಮಾಡ್ತಾರೆ ಅನ್ನೋದಾದರೆ, ಇದರಲ್ಲಿ ನಾನಾ ರೀತಿ ಪಲ್ಯಗಳಾಗಿರ್ಬೋದು, ಅಥವಾ ಏನು ಭಕ್ಷ್ಯಗಳು ಅಂತ ಏನು ಹೇಳ್ತೀವಲ್ಲ, ಅವನ್ನೆಲ್ಲ ರೆಡಿ ಮಾಡಿ ಪೌಷ್ಟಿಕಾಂಶ ಇರೋವಂಥ ಒಂದು ಪದ್ಧತಿ, ಕೃಷಿ ಪದ್ಧತಿಗಳೊಂದಿಗೆ ಮಾಡೋವಂಥ ಒಂದು ಹಬ್ಬ ಇದು. ಹಾಗೆ ಏನು ಹೇಳಬೇಕಪ್ಪ ಅಂದರೆ, ವಿಜೃಂಭಣೆಯಿಂದನೂ ಕೂಡ ಕೆಲವು ಕಡೆ ಆಚರಣೆ ಮಾಡ್ತಾರೆ. ಮತ್ತು ಉತ್ತರ ಕರ್ನಾಟಕ ಸೈಡ್ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಆ ಕಡೆ ಎಲ್ಲ ಹೊಲಗಳಿಗೆ ಹೋಗಿ ಇದನ್ನು ಸೆಲೆಬ್ರೇಟ್ ಕೂಡ ಮಾಡ್ತಾರೆ, ರೊಟ್ಟಿ ಹಬ್ಬ ಅಂತ ಏನೇನೋ ಹೇಳ್ತಿರ್ತಾರೆ. ಅದು ಎಷ್ಟು ಮಟ್ಟಿಗೋ ನನಗೂ ಅಷ್ಟು ಗೊತ್ತಿಲ್ಲ. ನಾನು ತಿಳ್ಕೊಂಡಿರೋ ಅಷ್ಟು ನಿಮಗೆ ಹೇಳ್ತಾ ಇದ್ದೀನಿ. ಈ ರೀತಿ ಇರುತ್ತೆ, ಓಕೆನಾ? ಹಾಗೆ ನಾಗರ ಪಂಚಮಿ ಅಂದರೆ ಒಂದು ವಿಶೇಷ ಅಂತಲೇ ಹೇಳ್ಬೋದು.
ಹೆಣ್ಮಕ್ಳಿಗೆ ಅದರಲ್ಲೂ ಒಂದು ವಿಶೇಷವಾದ ಹಬ್ಬ ಅಂತಲೇ ಹೇಳಿದರೆ ಏನು ತಪ್ಪಿಲ್ಲ ಗೈಸ್. ಸಾಲಾಗಿ ಬರುವಂಥ ಶ್ರಾವಣ ಮಾಸದಲ್ಲಿ ಹಬ್ಬಗಳು ಹೇಳ್ಬೇಕಂದ್ರೆ ಈಗ ಹೇಳಿದ್ನಲ್ಲ, ಉಂಡೆಗಳನ್ನು ಮಾಡುವಂಥದ್ದು, ಮತ್ತು ರೊಟ್ಟಿ ಹಬ್ಬ, ಮತ್ತು ನಾಗರ ಕಲ್ಲಿಗೆ ಪೂಜೆ ಸಲ್ಲಿಸುವಂಥದ್ದು, ಆಮೇಲೆ ಮತ್ತು ಮಂಗಳಗೌರಿ ಪೂಜೆ ಮಾಡ್ತಾರೆ, ಸಂಪತ್ ಲಕ್ಷ್ಮಿ ಪೂಜೆ ಮಾಡ್ತಾರೆ, ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ, ಆಮೇಲೆ ಶಿವನ ಪೂಜೆ ಮಾಡ್ತಾರೆ. ನಾನಾ ರೀತಿ ಪೂಜೆಗಳಿರುತ್ತೆ ಶ್ರಾವಣ ಮಾಸದಲ್ಲಿ. ಹೋಗೋಕ್ಕೂ ಆಗಲ್ಲ, ಅಷ್ಟು ಪೂಜೆಗಳು ನಡೀತಾ ಇರ್ತವೆ. ದೇವಸ್ಥಾನಗಳಲ್ಲಾಗಿರ್ಬೋದು, ಮನೆಗಳಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸ್ತಿರ್ತಾರೆ ತುಂಬ ಜನ. ಶ್ರಾವಣ ಮಾಸದಲ್ಲಿ ಚೆನ್ನಾಗಿ ಬರುತ್ತೆ ಆ ಟೈಮಲ್ಲಿ ಅಂತ ಹೇಳಿ ತುಂಬ ಜನ ಸತ್ಯನಾರಾಯಣ ಪೂಜೆ ಕೂಡ ಮಾಡೋರು ಇರ್ತಾರೆ. ಈ ರೀತಿ ಎಲ್ಲ ಒಂದು ಹಬ್ಬವನ್ನು ಸೆಲೆಬ್ರೇಷನ್ ಮಾಡ್ತಾರೆ. ಬಟ್ ಗಾಯ್ಸ್, ಇವಾಗ ನೋಡಿ, ನಾನು ನಮ್ಮ ಮನೆಯಲ್ಲಿ ಸಿಂಪಲಾಗಿ ರೊಟ್ಟಿ, ಜೋಳದ ರೊಟ್ಟಿ, ಇದು ನಾವು ಸಜ್ಜೆ ರೊಟ್ಟಿ ಮಾಡೋದಿಲ್ಲ. ಸೊ ಜೋಳದ ರೊಟ್ಟಿ 2 ಥರ, ಪಲ್ಯ, ಶೇಂಗಾ ಪುಡಿ, ಬುತ್ತಿಯನ್ನ, ಇದಿಷ್ಟೇ ನಾವು ಮಾಡಿದ್ದು. ಸೊ ಇದಿಷ್ಟೇ ನಾವು ದೇವರಿಗೆ ನೈವೇದ್ಯ ಮಾಡುವಂಥದ್ದು. ಈ ಒಂದು ನೆಕ್ಸ್ಟ್ ಡೇ ಅಂದರೆ ಸಾಟರ್ಡೆ, ಶನಿವಾರ ಉಂಡೆ ಕಟ್ಟಿದ್ದು, ಭಾನುವಾರ ರೊಟ್ಟಿ ಹಬ್ಬ ಮಾಡಿರೋ ಅಂಥದ್ದು. ನೋಡಿ ಕಾಣಿಸ್ತಿದೆ ಅಲ್ವಾ, ಇಷ್ಟೇ ಸಿಂಪಲಾಗಿ ಮಾಡಿದ್ವಿ, ಜಾಸ್ತಿ ಏನಿಲ್ಲ. ಸೊ ಇದು ಆಚರಣೆ ಮಾಡುವಂಥದ್ದು ನಮ್ಮ ದಾವಣಗೆರೆ ಸೈಡ್ ಪದ್ಧತಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ಇವತ್ತು ನಾಗರ ಪಂಚಮಿ ಇದೆ ಅಲ್ವಾ, ಇದು ಒಂಥರ ಅಣ್ಣ ತಂಗಿಯರ ಹಬ್ಬ ಅಥವಾ ಅಂತ ಹೇಳ್ತಾರೆ. ಜಸ್ಟ್ ನಾನು ಕೇಳಿರೋ ಪ್ರಕಾರ ಹೆಣ್ಮಕ್ಳ ಹಬ್ಬ ಅಂದರೆ ತಪ್ಪೇನಿಲ್ಲ. ಇದನ್ನು ಒಂಥರ ಶ್ರಾವಣ ಅಂದ್ರೇ ಹೆಣ್ಮಕ್ಳಿಗೆ ಸಾಲಾಗಿ ಬರೋವಂಥ ಹಬ್ಬಗಳು ಸಿಗುತ್ತೆ. ಅದರಲ್ಲಿ ಫಸ್ಟ್ ಮೇಯ್ನ್ ಬಂದುಬಿಟ್ಟು ಇದೇ ಆಗಿರುತ್ತಲ್ವ. ಯಾಕೆ ಅಂದರೆ ತವ್ರ ಮನೆಗೆ ಹೋಗಬೇಕು ಅನ್ನೋ ಎಷ್ಟೋ ಜನ ಹೆಣ್ಮಕ್ಳು ಕಾಯ್ತಾ ಇರ್ತಾರೆ. ಹೊಸ್ದಾಗಿ ಮದುವೆ ಆಗಿರೋರು ತವ್ರ ಮನೆಗೆ ಹೋಗಿ ಹಬ್ಬ ಮಾಡೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ಹೇಳಬೇಕಂದ್ರೆ ನಿಜವಾಗ್ಲೂ ಈ ಹಬ್ಬ ಒಂಥರ ಖುಷಿ ಅನ್ನೋ ಥರನೇ ಇರುತ್ತೆ. ಏನೇ ನಾವು ಗಂಡನ ಮನೇಲಿ ಹಬ್ಬ ಮಾಡಿದ್ರು ಕೂಡ ತವ್ರ ಮನೇಲಿ ಮಾಡೋ ಹಬ್ಬದ ಖುಷಿನೇ ಬೇರೆ. ಬಟ್ ಮದುವೆಗೆ ಮೊದಲನೇ ವರ್ಷ ಏನೋ ಆಲ್ಮೋಸ್ಟ್ ತವ್ರ ಮನೆಗೆ ಹೋಗಿ ತುಂಬ ಜನ ಸೆಲೆಬ್ರೇಟ್ ಮಾಡೋ ಅಂಥದ್ದು ಈ ಹಬ್ಬನ. ಹಾಗೆ ಈಗ ಸಾಲುಗಳ ಹಬ್ಬನೇ ಬಂತು. ಈಗ ಪಂಚಮಿ ಸ್ಟಾರ್ಟ್ ಆಯಿತು. ಪಂಚಮಿ ಆಯಿತು ಅಂದರೆ ನೆಕ್ಸ್ಟ್ ನಾಳೆ ಮರುಪಂಚಮಿ ಅಂತ ಮಾಡ್ತಾರೆ. ಇವತ್ತಿನ ದಿನ ನಾವು ಕೂಡ ಮನೇಲಿ ಹೆಸರುಬೇಳೆ ಪಾಯಸ ಮಾಡಿ ಎಡೆ ಮಾಡಿದ್ದಾಯಿತು. ಗೈಸ್, ಹೇಳ್ಬೇಕಂದ್ರೆ ನೀವೆಲ್ಲ ಯಾವ ರೀತಿ ಮಾಡ್ತೀರಾ? ನಾವಂತೂ ಇಷ್ಟು ಸಿಂಪಲ್ಲು, ತೀರಾ ಜೋರಾಗೇನಿಲ್ಲ, ಸಿಂಪಲಾಗೇ ಮಾಡಿದ್ದೀವಿ. ನಿಮ್ಮದೆಲ್ಲ ಹೇಗಾಯಿತು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ, ಓಕೆನಾ? ಮತ್ತು ಇನ್ಮೇಲೆ ವರಮಹಾಲಕ್ಷ್ಮಿಗೆ ರೆಡಿ ಮಾಡ್ಕೋಬೇಕು. ಇವತ್ತು ಹಬ್ಬ ಆಗಿದೆ. ಆಲ್ಮೋಸ್ಟ್ ಎಲ್ಲರೂ ಈಗ 1ನೇ ತಾರೀಕು ತುಂಬ ಜನ ಮಾಡ್ತಾಯಿಲ್ಲ. ಹೇಳ್ಬೇಕಂದ್ರೆ 8ನೇ ತಾರೀಕು ಮಾಡ್ತಾಯಿದ್ದಾರೆ. 8ನೇ ತಾರೀಕು ತುಂಬ ಚೆನ್ನಾಗಿದೆ ಅಂತ 8ನೇ ತಾರೀಕು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ನಿಮ್ಮಿಷ್ಟ. ಬಟ್ ಆಲ್ಮೋಸ್ಟ್ ನಾನು ಕೂಡ ಈಗ 1ನೇ ತಾರೀಕು ಮಾಡ್ತಾಯಿಲ್ಲ, 8ನೇ ತಾರೀಕು ಮಾಡ್ತಾಯಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬ. ಅವತ್ತೇನೋ 1ನೇ ತಾರೀಕೇನೋ ಅಷ್ಟು ದಿನ ಚೆನ್ನಾಗಿಲ್ಲ ಅಂತ ಏನೋ ಅಂತಿದ್ರು. ತುಂಬ ಜನ ಅದನ್ನೇ ಹೇಳ್ತಿದ್ದಾರೆ ದೊಡ್ಡವರೆಲ್ಲ. ಸೊ ಹಾಗಾಗಿ ನಾವು ಕೂಡ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದೀವಿ. ನೀವೆಲ್ಲ ಯಾವಾಗ ಮಾಡ್ತೀರಾ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ, ಓಕೆನಾ? ಹಾಗೆ ಒನ್ಸ್ ಅಗೇನ್ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಗೈಸ್, ಇದು ನಾಗರ ಪಂಚಮಿ ಹಬ್ಬದ್ದು ಮಂಡೇ ಮಾಡಿರೋ ಅಂಥದ್ದು ನಾವು. ಸೊ ಕೆಲವರೆಲ್ಲ ಮಂಗಳವಾರ ಮಾಡಿದ್ದಾರೆ, ಕೆಲವರೆಲ್ಲ ಸೋಮವಾರನೇ ಮಾಡಿರೋದು. ಸೊ ಭಾನುವಾರ ರೊಟ್ಟಿ ಹಬ್ಬ, ಸೋಮವಾರ ನಾಗರ ಪಂಚಮಿ ಹಬ್ಬವನ್ನು ಸೆಲೆಬ್ರೇಷನ್ ಮಾಡಿರೋ ಅಂಥದ್ದು. ಇಲ್ಲಿ ಗೈಸ್ ಇವಾಗ ಕುಂಬಳೆ ಎಲೆ ಅಂತ ಸಿಗುತ್ತೆ. ಆ ಒಂದು ಕುಂಬಳೆ ಎಲೆ ತಂದುಬಿಟ್ಟು ಅದರಲ್ಲಿ ನಾಗಪ್ಪನ ಇಟ್ಟು ಮೂರ್ತಿಗಳನ್ನು ಇಟ್ಟು ಪೂಜೆ ಮಾಡಿರೋ ಅಂಥದ್ದು. ನನಗೆ ಗೊತ್ತಿರೋ ಮಟ್ಟಿಗೆ ಪೂಜೆ ಮಾಡಿರೋ ಅಂಥದ್ದು ಗೈಸ್. ಈಗ ಏನಿಲ್ಲ, ಇದು ಗೆಜ್ಜೆ ವಸ್ತ್ರ ಹಾಕಿ ಅರಿಶಿನ ಕುಂಕುಮ ಇಟ್ಟು ವಿಭೂತಿ ಗಂಧ ಎಲ್ಲ ಹಚ್ಚಿಬಿಟ್ಟು ಹೂವಿಟ್ಟು ಗೆಜ್ಜೆ ವಸ್ತ್ರ ಅದನ್ನು ಹಾಕಿ ಮತ್ತು ಏನು ಚಿಗಳಿ ತಂಬಿಟ್ಟು ಉಂಡೆಗಳನ್ನು ಮಾಡಿ ಇಟ್ಟು ಅದನ್ನೆಲ್ಲ ಪೂಜೆ ಮಾಡಿರೋ ಅಂಥದ್ದು. ಕೆಲವರು ಗೈಸ್ ಇಷ್ಟು ನಾನು ಮಾಡಿರೋ ಅಂಥದ್ದು. ಹಾಗೆ ಉಂಡೆಗಳನ್ನು ಕಟ್ಟಿರ್ತೀವಲ್ಲ, ಅದನ್ನು ಉಂಡೆಗಳನ್ನು ಎಡೆ ಮಾಡೋ ಅಂಥದ್ದು, ಚಿಗಳಿ ತಂಬಿಟ್ಟು ಮತ್ತು ಏನು ಉಂಡೆಗಳಿರುತ್ತಲ್ಲ ಅದು, ಮತ್ತು ಎಡೆಗೆ ಅಂತ ನೈವೇದ್ಯಕ್ಕೆ
ಪಾಯಸವನ್ನು ಮಾಡಿ ಪೂಜೆ ಮಾಡ್ತಾರೆ. ಕೆಲವರೆಲ್ಲ ಹುರುಳಿಕಾಳೇನೋ ಬೇಯಿಸಿ ಪೂಜೆಯನ್ನು ಮಾಡ್ತಾರಂತೆ. ಬಟ್ ನಾವು ಯಾವಾಗಲೂ ಪಾಯಸನೇ ಮಾಡೋದು. ಸೊ ಹಾಗಾಗಿ ಉಂಡೆಗಳನ್ನು ಚಿಗಳಿ ತಂಬಿಟ್ಟು ಇದನ್ನು ಮಾಡಿ ಎಡೆ ಮಾಡೋವಂಥದ್ದು. ಹಾಗೆಯೇ ಈ ರೀತಿ ನಮ್ಮ ಪೂಜೆ ಆಯಿತು. ಬೆಳಗ್ಗೆನೇ ಮಾಡಿದ್ದಾಯಿತು ನಾವು ಹಬ್ಬನ. ನೋಡಿ ಈ ರೀತಿ ಮಾಡ್ತಾಯಿದ್ದೀವಿ. ಕೆಲವೊಂದು ಮನೆಯಲ್ಲಿ ಕೆಲವೊಂದು ಥರ ಪೂಜೆಗಳಿರುತ್ತೆ. ನಾನಿಲ್ಲಿ ಗೆಜ್ಜೆ ವಸ್ತ್ರ ಮುಂಚೆನೇ ಹಾಕಿಲ್ಲ, ಯಾಕೆಂದರೆ ಇಲ್ಲಿ ಪೂಜೆ ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಲ್ವಾ. ಸೊ ಹಾಗಾಗಿ ಕಾಣೋದಿಲ್ಲ ಅಂತೇಳಿ ನಾನು ಹಾಕಿಲ್ಲ. ಆಮೇಲೆ ಗೆಜ್ಜೆ ವಸ್ತ್ರ ಹಾಕ್ತೀನಿ. ಹಾಲು ತುಪ್ಪ ಎಲ್ಲ ಹಾಕಿ ಪೂಜೆ ಮಾಡಿರೋ ಅಂಥದ್ದು ನಮ್ಮ ಮನೆ ಒಂದು ಪೂಜೆ. ಈಗ ಇದಾಗಿತ್ತು. ನೀವು ಎಲ್ಲ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಗೈಸ್ ನೋಡಿದ್ರಲ್ಲ, ನಮ್ಮ ಮನೆ ಹಬ್ಬ ಈ ರೀತಿ ಆಗಿತ್ತು. ಸಿಂಪಲ್ಲಾಗಿ ಮಾಡಿರೋ ಅಂಥದ್ದು ಹಬ್ಬನ. ಸೊ ನೀವೆಲ್ಲ ಹೇಗೆ ಮಾಡಿದ್ರಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಸಿ ಯು ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಈ ಒಂದು ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗ್ದಿರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ.